ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ TKO ಅವರು ಡಬ್ಲ್ಯೂ ಬೈದು ಉಪ್ಪಾಕಿದ್ದಾರೆ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ Q3 ನ ಅರ್ನಿಂಗ್ ಕಾಲ್ಸ್ ನಮಗೆ ನೋಡೋದಕ್ಕೆ ಸಿಕ್ತಲ್ಲ, ಅಂಡ್ ಅಲ್ಲಿ ಡಬ್ಲ್ಯೂ ಆಗಿ TKO ನಡುವೆ ಮೀಟಿಂಗ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ತಂತೆ. ಅಂಡ್ ಅಲ್ಲಿ TKO ದವರು ಡಬ್ಲ್ಯೂ ನ ಕ್ವಶನ್ ಮಾಡೋದ್ರಂತೆ, ನಿಮ್ಮ ಚಾಂಪಿಯನ್ಸ್ಗಳು ಯಾಕೆ ಡ್ರಾ ಮಾಡ್ತಾ ಇಲ್ಲ, ಆ ಚಾಂಪಿಯನ್ಸ್ ಡ್ರಾ ಮಾಡ್ತಾ ಇಲ್ಲ ಅಂತ ಗೊತ್ತಿದ್ರು ಕೂಡ ನೀವಿನ್ನೂ ಯಾಕೆ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ತಗೊಂಡಿಲ್ಲ, ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರಾ ಅಂತ TKO ದವರು ಡಬ್ಲ್ಯೂಗೆ ಬೈತಾ ಇದ್ರಂತೆ. ಲಿಟರಲಿ ಮೀಟಿಂಗ್ ಅಲ್ಲಿ ಇದೇ ರೀತಿ ಮಾತಾಡೋದು, ಅಂಡ್ ಅವರು ಇದೇ ರೀತಿ ಪ್ರಶ್ನೆ ಕೇಳ್ತಾ ಇದ್ರಂತೆ ಡಬ್ಲ್ಯೂ ಕಂಪನಿ ಅವ್ರನ್ನ. ನಿಮ್ಮ ಚಾಂಪಿಯನ್ಸ್ಗಳು ಡ್ರಾ ಮಾಡ್ತಾ ಇಲ್ಲ, ವ್ಯೂವರ್ಶಿಪ್ ನ ತಗೊಂಡ್ ಬಂದು ಕೊಡ್ತಾ ಇಲ್ಲ, ಆದ್ರೂ ಕೂಡ ಅವರ ಕೈಯಿಂದ ನೀವು ಚಾಂಪಿಯನ್ಶಿಪ್ ನ ಯಾಕೆ ತಗೋತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರಂತೆ. ಅಂಡ್ ಐ ಥಿಂಕ್ ಅದರಿಂದನೇ ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಜೂಲಿಯಾ ಅವರ ಕೈಯಿಂದ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ತಗೊಂಡಿದ್ದು, ಅಂಡ್ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಟಿಫನಿ ಸ್ಟಾಟನ್ ಅವರ ಕೈಯಿಂದ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ನ ತಗೊಂಡಿದ್ದು. ಅಂಡ್ ಇನ್ನ ಕೋಡಿ ರೋಡ್ಸ್ ಅವರ ಮೇಲೂ ಕೂಡ ಪ್ರಶ್ನೆಗಳು ಬಂದಿರುತ್ತೆ, ಅಫ್ಕೋರ್ಸ್ ಮಾಡಿದ್ದೇ ಇರ್ತಾರೆ. ಬಟ್ ಡಬ್ಲ್ಯೂ ಅವರು ಇಲ್ಲ, ಕೋಡಿ ರೋಡ್ಸ್ ಅವರ ಮೇಲೆ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತ ರೀಸನ್ ನ ಕೊಟ್ಟಿರ್ತಾರೆ. ಅಂಡ್ ಇನ್ನ ಒಂದು ನನಗೆ ಅರ್ಥ ಆಗ್ಲಿಲ್ಲ ಗೈಸ್, ನಮ್ಮ ಟ್ರಿಪಲ್ ಎಚ್ ಅವರು ಕಂಪನಿ ಏನಾದ್ರು ಪ್ರಾಫಿಟ್ ಮಾಡ್ತಾ ಇದ್ರೆ, ಕಂಪನಿಯಲ್ಲಿ ಟಿಕೆಟ್ ಏನಾದ್ರು ಜಾಸ್ತಿ ಸೇಲ್ ಆಗ್ತಾ ಇದ್ರೆ ಕೋಡಿ ರೋಡ್ಸ್ ಅವರೇ ಇದಕ್ಕೆಲ್ಲ ಕಾರಣ, ಕೋಡಿ ರೋಡ್ಸ್ ಅವರಿಂದಾನೇ ಇದೆಲ್ಲ ಕೂಡ ಆಗಿದ್ದು ಅಂತ ಹೇಳ್ತಾರೆ. ಬಟ್ ಈಗ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಎಲ್ಲಿ ಬರ್ತಾ ಇದೆ, ಸ್ಮ್ಯಾಕ್ ಡೌನ್ ಗೆ ಟಿಕೆಟ್ ಸೇಲ್ ಕೂಡ ಜಾಸ್ತಿ ಆಗ್ತಾ ಇಲ್ಲ, ಇದಕ್ಕೆ ಕೋಡಿ ರೋಡ್ಸ್ ಅವರು ಕಾರಣ ಇರಲ್ವಂತೆ. ನೀವು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಅದನ್ನೇ ಹೇಳ್ತಾ ಇರ್ತೀರಾ, ಕೋಡಿ ರೋಡ್ಸ್ ಅವರೇನು ಒಂಟಿ ರೀಸನ್ ಅಲ್ಲ ಅಂತ ಗೈಸ್. ದುಡ್ಡು ಬಂದ್ರೆ ಮಾತ್ರ ಕೋಡಿ ಕಾರಣ, ದುಡ್ಡು ಬರಲಿಲ್ಲ ಅಂದ್ರೆ ಕೋಡಿ ರೋಡ್ಸ್ ಕಾರಣ ಅಲ್ವಂತೆ. ಇದ್ಯಾವ ಮ್ಯಾಥ್ಸ್ ನನಗಂತೂ ಅರ್ಥ ಆಗಿಲ್ಲ. ಏನೇ ಆಗ್ಲಿ ಕೋಡಿ ರೋಡ್ಸ್ ಅವರ ಮೇಲೂ ಕೂಡ ಮಾತುಕತೆಗಳು ಬಂದಿರುತ್ತೆ, ಅಂಡ್ ಡಬ್ಲ್ಯೂ ಅವರು ಕೂಡ ಥಿಂಕ್ ಮಾಡ್ತಾ ಇರ್ತಾರೆ ಏನ್ ಮಾಡೋಣ ಅಂತ. ಅಷ್ಟೇ ಅಲ್ಲ, ಇವತ್ತಿನ ಸ್ಮ್ಯಾಕ್ ಡೌನಿಗೆ 6,000 ಅಟೆಂಡೆನ್ಸ್ ಬಂದಿತ್ತು, ಬಟ್ ಆ ಒಂದು ಸೀಟಿಂಗ್ ಕೆಪಾಸಿಟಿ ಇದ್ದಿದ್ದು 10,000. ನಿಜವಾಗ್ಲೂ ಕಮ್ಮಿ ಟಿಕೆಟ್ಸ್ಗಳು ಮಾರಾಟ ಆಗ್ತಾ ಇದೆ, ಅಂಡ್ ವ್ಯೂವರ್ಶಿಪ್ ಕೂಡ ಸ್ಮ್ಯಾಕ್ ಡೌನಿಗೆ ಸಿಕ್ಕಾಪಟ್ಟೆ ಕಮ್ಮಿ ಬರ್ತಾ ಇದೆ. ಏನ್ ಮಾಡೋದು, ಡೈಲಿ ಬೋರಿಂಗ್ ಶೋ ನೋಡೋದಕ್ಕೆ ಸಿಕ್ಕರೆ ಯಾರು ತಾನೇ ಬರ್ತಾರೆ ಟಿಕೆಟ್ ಪರ್ಚೇಸ್ ಮಾಡಿ ನೋಡೋದಕ್ಕೆ. ಸೊ ಡಬ್ಲ್ಯೂ ಅವರು ಕೂಡ TKO ಮಾತನ್ನ ಕೇಳಿ ಇಬ್ಬರಿಂದ ಚಾಂಪಿಯನ್ಶಿಪ್ ನ ತಗೊಂಡಿದ್ದಾರೆ. ನೋಡೋಣ ಇನ್ನು ಏನ್ ಬದಲಾವಣೆಗಳನ್ನ ಡಬ್ಲ್ಯೂ ಅವರು ಮಾಡ್ತಾರೆ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜಾನ್ ಸಿನಾ ಅವರ ದ ಲಾಸ್ಟ್ ಟೈಮ್ ಇಸ್ ನಾವ್ ಟೂರ್ನಮೆಂಟ್ ಬಗ್ಗೆ. ಟೂರ್ನಮೆಂಟ್ ನ ಮೊದಲ 4 ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ಶೇಮೆಸ್ ಹಾಗೆ ಶಿನ್ಸ್ಗೆ ನಾಕಮೂರಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಡೇಮಿಯನ್ ಪ್ರಿಸ್ಟ್ ಹಾಗೆ ರೂಸೆವ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಮಿಜ್ ಹಾಗೆ ಜೇ ಊಸೋ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ LA ನೈಟ್ ಹಾಗೆ ಮಿಸ್ಟ್ರಿ ಅಪೋನೆಂಟ್ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇನ್ನ ಒಬ್ಬ ಮಿಸ್ಟ್ರಿ ಅಪೋನೆಂಟ್ ಯಾರು ಅನ್ನೋದು ನಮಗೆ ಮುಂದಿನ ವಾರದ ಮಂಡೇ ನೈಟ್ ರೋ ಅಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಮುಂದಿನ ವಾರದ ಮಂಡೇ ನೈಟ್ ರೋ ಇಂದಾನೆ ಈ ಒಂದು ಟೂರ್ನಮೆಂಟ್ ಅಫಿಷಿಯಲ್ ಆಗಿ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಅಥವಾ OWI ಚಾಂಪಿಯನ್ಶಿಪ್ ನ ಗೆಲ್ಲಬೇಕು ಅಂತ ತುಂಬಾ ವರ್ಷಗಳಿಂದ ಕಷ್ಟ ಪಡ್ತಾ ಇದ್ದಾರೆ. ಬಟ್ ಪ್ರತಿ ಮ್ಯಾಚ್ ಅಲ್ಲೂ ಕೂಡ ಅವರು ಆ ಒಂದು ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ. ಕಾಂಟ್ರವರ್ಷಿಯಲ್ ರೀತಿ ಅವರು ತನ್ನ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಸೋತೋಗ್ತಾ ಇದ್ದಾರೆ. ಆಗಿಂದನೂ ಕೂಡ ಸೇಮ್ ವಿಚಾರ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ಡಬ್ಲ್ಯೂ ಅವರು ಅದ್ರ ಬಗ್ಗೆ ಸಪರೇಟ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದಾರೆ. ಲಿಟರಲಿ ಡ್ರೂ ಮ್ಯಾಕೆಂಟೈರ್ ಅವರ ಕಾಂಟ್ರವರ್ಷಿಯಲ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಮ್ಯಾಚಸ್ ಗಳು ಅಂತ, ಅಂಡ್ ಅದನ್ನ ಪೋಸ್ಟ್ ಕೂಡ ಮಾಡಿದ್ದಾರೆ ತನ್ನ ಯೂಟ್ಯೂಬ್ ಅಲ್ಲಿ. ಅಂಡ್ ಅದನ್ನ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ನೋಡಿ ಒಂದು ಟ್ವೀಟ್ ನ ಕೂಡ ಮಾಡಿದ್ದಾರೆ, ರೀಡ್ ದ ರೂಮ್ ಅಂತ. ಲಿಟರಲಿ ಎಷ್ಟು ಬೇಜಾರಾಗಿದೆ ಗುರು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ. ಅಷ್ಟೇ ಅಲ್ಲ, ಸ್ಮ್ಯಾಕ್ ಡೌನ್ ಅಲ್ಲಿ ಅವರು ಸಸ್ಪೆಂಡ್ ಕೂಡ ಆಗಿದ್ದಾರೆ. ಎಷ್ಟು ದಿನ ಸಸ್ಪೆಂಡ್ ಆಗಿದ್ದಾರೆ ಏನು ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಡಬ್ಲ್ಯೂ ಕಂಪನಿಯಲ್ಲಿ ಅನ್ಕೊಂಡಂಗೆ ಏನು ಕೂಡ ಆಗ್ತಾ ಇಲ್ಲ. ಬಟ್ ಆದಷ್ಟು ಬೇಗ ಅವರು ಚಾಂಪಿಯನ್ ಆಗ್ತಾರೆ ಅಂತ ಇನ್ನೂ ಕೂಡ ನನಗೆ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬಿಯಾಂಕಾ ಬ್ಲೇರ್ ಅವರಿಗೆ. ಬಿಯಾಂಕಾ ಬ್ಲೇರ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿ ತುಂಬಾ ತಿಂಗಳುಗಳಾಯ್ತು ಅಂತಾನೆ ಹೇಳ್ಬಹುದು. ಅವರಿಗೆ ಫಿಂಗರ್ ಇಂಜುರಿ ಆಗಿದೆ ಅಷ್ಟೇ, ಬಟ್ ಅದರಿಂದನೂ ಕೂಡ ಬಿಯಾಂಕಾ ಬ್ಲೇರ್ ಅವರು ರಿಕವರಿ ಆಗೋದಕ್ಕೆ ಇಷ್ಟೊಂದು ಟೈಮ್ ಬೇಕಾಗ್ತಾ ಇದೆ. ಗೊತ್ತಿಲ್ಲ ಅವರ ರಿಕವರಿ ಸರಿಯಾಗಿ ಆಗ್ತಾ ಇಲ್ಲ ಅಂತೆ. ಬಟ್ ಡಬ್ಲ್ಯೂ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರಂತೆ ಬಿಯಾಂಕಾ ಬ್ಲೇರ್ ಅವರು ಮುಂದಿನ ವರ್ಷ ಜನವರಿ ತಿಂಗಳಲ್ಲಿ 100% ರಿಟರ್ನ್ ಆಗ್ತಾರೆ ಅಂಡ್ ರಾಯಲ್ ರಂಬಲ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂತ. ಏನೇ ಆಗ್ಲಿ, ಒಂದು ಫಿಂಗರ್ ಇಂಜುರಿಯಿಂದ ರಿಕವರಿ ಆಗೋದಕ್ಕೆ ಇಷ್ಟೊಂದು ಟೈಮ್ ಬೇಕಾಗುತ್ತೆ ಅಂತ ನಮ್ಮ ಬಿಯಾಂಕಾ ಬ್ಲೇರ್ ಅವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಫೈನಲ್ ಬಾಸ್ ಬಗ್ಗೆ. ಫೈನಲ್ ಬಾಸ್ ಫೈನಲಿ ನಮಗೆ ವಾಪಸ್ ಬರೋದು ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ರಾಕ್ ಅವರ ಮೊವಾನಾ ಅನ್ನೋ ಒಂದು ಮೂವಿಯ ಲೈವ್ ಆಕ್ಷನ್ ಮೂವಿನ ಅವ್ರು ಏನ್ ತೆಗಿತಾ ಇದ್ದಾರೆ, ಮೊವಾನಾ ಅನ್ನೋ ಒಂದು ಕಾರ್ಟೂನ್ ಮೂವಿನ ಲೈವ್ ಆಕ್ಷನ್ ಆಗಿ ನಮ್ಮ ರಾಕ್ ಅವರು ತೆಗಿತಾ ಇದ್ದಾರೆ. ಅಂಡ್ ಈಗ ಆ ಒಂದು ಮೂವಿ ಕಂಪ್ಲೀಟ್ ಆಗಿ ವ್ಯಾಪ್ ಅಪ್ ಆಗಿದೆಯಂತೆ. ಅಂಡ್ ಈಗ ಯಾವುದೇ ರೀತಿಯ ಮೂವಿನ ನಮ್ಮ ರಾಕ್ ಅವರು ಒಪ್ಕೊಂಡಿಲ್ವಂತೆ. ಸೊ ಈಗ ನಮ್ಮ ರಾಕ್ ಅವರು ಶೂಟಿಂಗ್
ಶೂಟಿಂಗ್ ಇಂದ ಕಂಪ್ಲೀಟ್ ಆಗಿ ಫ್ರೀ ಆಗಿದ್ದಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಸೊ ಶೂಟಿಂಗ್ ಏನು ಕೂಡ ಇಲ್ಲ ಅಂದ್ರೆ ಪ್ರಾಬಬ್ಲಿ ನಮ್ಮ ರಾಕ್ ಅವರು ಆದಷ್ಟು ಬೇಗ ರಿಟರ್ನ್ ಆಗೋದು ನೋಡೋದಕ್ಕೆ ಸಿಗಬಹುದು. ಈಗ ರಸಲ್ ಮೇನಿಯಾ 42 ಇನ್ನೇನು ಹತ್ರ ಬರ್ತಾ ಇದೆ, ರೋಡ್ ಟು ರಸಲ್ ಮೇನಿಯಾ ಕೂಡ ಪ್ರಾರಂಭ ಆಗ್ತಾ ಇದೆ. ಅಂಡ್ ಈ ಒಂದು ಆದಿಯಲ್ಲಿ ನಮ್ಮ ರಾಕ್ ಅವರ ರಿಟರ್ನ್ ನ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು, ಅವರೇನಾದ್ರೂ ಹೊಸ ಮೂವಿಗೆ ಒಪ್ಕೊಳ್ಳಿಲ್ಲ ಅಂದ್ರೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಒಂದು ಹೊಸ ನೇಮ್ ನ ಟ್ರೇಡ್ ಮಾರ್ಕ್ ಮಾಡ್ಕೊಂಡಿದ್ದಾರೆ. ಈ ಒಂದು ನೇಮೇ ಟ್ರೈಬಲ್ ಹೇರ್ ಅಂತ. ಈ ಒಂದು ನೇಮ್ ನ ಡಬ್ಲ್ಯೂ ಅವರು ಮುಂಚೆ ಕೂಡ ಟ್ರೇಡ್ ಮಾರ್ಕ್ ಮಾಡಿಸ್ಕೊಂಡಿದ್ರು. ಅಂಡ್ ರೋಮನ್ ರೈನ್ಸ್ ಅವರು ಅಫಿಷಿಯಲ್ ಆಗಿ ಸೋಲೋ ಸಿಕೋವಾ ಅವ್ರನ್ನ ಟ್ರೈಬಲ್ ಹೇರ್ ಅಂತಾನು ಕೂಡ ಮಾಡಿದ್ರು. ಈ ಟ್ರೈಬಲ್ ಹೇರ್ ಅಂದ್ರೆ ರೋಮನ್ ರೈನ್ಸ್ ಅವರ ನಂತರ ನೆಕ್ಸ್ಟ್ ಟ್ರೈಬಲ್ ಚೀಫ್ ನೀನೇ ಅಂತ, ಅಂದ್ರೆ ಉತ್ತರಾಧಿಕಾರಿ ಅಂತಾರಲ್ಲ ಆ ರೀತಿ ಬರುತ್ತೆ. ರೋಮನ್ ರೈನ್ಸ್ ಅವರು ಸೋಲೋ ಸಿಕೋವಾ ಅವ್ರನ್ನ ನೀನು ನೆಕ್ಸ್ಟ್ ಟ್ರೈಬಲ್ ಚೀಫ್ ಅಂತ ಮಾಡಿದ್ರು. ಬಟ್ ಈಗ ಮತ್ತೊಮ್ಮೆ ಡಬ್ಲ್ಯೂ ಅವರು ಈ ಒಂದು ಟರ್ಮ್ಸ್ ನ ಟ್ರೇಡ್ ಮಾರ್ಕ್ ಮಾಡ್ಕೊಂಡಿದ್ದಾರೆ. ಸೊ ಪ್ರಾಬಬ್ಲಿ ರೋಮನ್ ರೈನ್ಸ್ ಅವ್ರು ಏನಾದ್ರು ಈಗ ಜೇವುಸೋ ಅವ್ರನ್ನ ನೆಕ್ಸ್ಟ್ ಟ್ರೈಬಲ್ ಹೇರ್ ಮಾಡ್ತಾ ಇದಾರೆ ಏನು ಕೂಡ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಡಬ್ಲ್ಯೂ ಅವರು ಹೊಸದಾಗಿ ಈ ಒಂದು ನೇಮ್ ನ ಇನ್ನೊಮ್ಮೆ ಟ್ರೇಡ್ ಮಾರ್ಕ್ ಮಾಡ್ಕೊಂಡಿದ್ದಾರೆ. ಈಗ ಬ್ಲಡ್ ಲೈನ್ ಸ್ಟೋರಿ ಕೂಡ ಮತ್ತೊಮ್ಮೆ ರೀಬೂಟ್ ಆಗ್ತಾ ಇರೋ ಕಾರಣ ನೋಡ್ಬೇಕು ಡಬ್ಲ್ಯೂ ಅವರು ಈ ಒಂದು ಟರ್ಮ್ ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.